Dear 8th standard students, welcome to Ajo Allrounder channel. Today we are going to learn your poem Benjamin Jones Goes Swimming. Here is a poem which describes an incident in a humorous manner. ಈ ಕವನದಲ್ಲಿ ಒಂದು ಘಟನೆಯನ್ನು ಅತ್ಯಂತ ಹಾಸ್ಯಮಯವಾಗಿ ಹೇಳಿದ್ದಾರೆ. It tells the story of Benjamin Jones who participated in a swimming competition. ಬೆಂಜಮಿನ್ ಜಾನ್ಸ್ ಎನ್ನುವವನು ಒಂದು ಈಜುವ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಬಗ್ಗೆ ಈ ಒಂದು ಕಥೆಯನ್ನು ಈ ಕವನ ಹೇಳುತ್ತದೆ. ಹಿ ವಾಸ್ ನಾಟ್ ಎ ಗುಡ್ ಸ್ವಿಮ್ಮರ್. ಅವನು ಒಳ್ಳೆಯ ಈಜುಗಾರನಲ್ಲ. ಸ್ಟಿಲ್ ಹಿ ವಾಂಟೆಡ್ ಟು ಟ್ರೈ ಆ್ಯಂಡ್ ವಿನ್. ಆದರೂ ಕೂಡ ಅವನಿಗೆ ಭಾಗವಹಿಸಬೇಕು, ಗೆಲ್ಲಬೇಕು ಅನ್ನೋದಿತ್ತು. ಡಿಡ್ ಹಿ ವಿನ್ ದ ಪ್ರೈಸ್ ಎಟ್ ದ ಎಂಡ್? ಅವನು ಬಹುಮಾನವನ್ನು ಗೆದ್ದನ? ಕೊನೆಗೆ ಅವನು ಬಹುಮಾನ ಗೆದ್ದನ ಅನ್ನುವುದನ್ನು ತಿಳಿದುಕೊಳ್ಳಬೇಕಾಗಿದೆ. ಯು ವಿಲ್ ಫೈಂಡ್ ದ ಆನ್ಸರ್ ವ್ಯಾನ್ ಯು ರೀಡ್ ದ ಪೊಯಮ್. ನೀವು ಈ ಕವನವನ್ನು ಓದಿದರೆ ನಿಮಗೆ ಉತ್ತರ ಸಿಗ್ತದೆ. ಪೇ ಅಟೆನ್ಷನ್ ಟು ದ ರೈಮಿಂಗ್ ವರ್ಡ್ಸ್. ಇಲ್ಲಿ ಈ ಪ್ರಾಸಬದ್ಧವಾಗಿ ಬಳಕೆಯಾಗಿರುವ ಪದಗಳ ಬಗ್ಗೆ ಗಮನವನ್ನು ಕೊಡಿರಿ. ಯು ವಿಲ್ ಎಂಜಾಯ್ ದ ಪೊಯಮ್. ಈ ಕವನವನ್ನು ನೀವು ಸಂತೋಷದಿಂದ ಓದಬಹುದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಕವನ ಓದಿ ನೀವು ಎಂಜಾಯ್ ಮಾಡ್ಬೋದು ಅಂತ. ಈ ಕವನದ ಅರ್ಥ ಏನು, ಈ ಕವನ ಏನು ಹೇಳ್ತದೆ ಅನ್ನೋದನ್ನು ಮೊದಲು ನೋಡೋಣ. ಆಮೇಲೆ ಇಂಗ್ಲೀಷ್ನಲ್ಲಿ ಈ ಕವನದ ಸಮ್ಮರಿಯನ್ನು ಹೇಗೆ ಬರೆಯಬೇಕು ಅನ್ನೋದನ್ನು ಸಮ್ಮರಿಯನ್ನು ಕೊಟ್ಟಿದ್ದೀನಿ, ಅದನ್ನು ನೋಡಿ ಈಗ ನೇರವಾಗಿ ಕವನಕ್ಕೆ ಹೋಗೋಣ. ಬೆಂಜಮಿನ್ ಜಾನ್ಸ್ ಇನ್ ಕಾನ್ಫಿಡೆಂಟ್ ಟೋನ್ಸ್. ಇಲ್ಲಿ ನೋಡಿ, ಜಾನ್ಸ್, ಟೋನ್ಸ್, ರೈಮಿಂಗ್ ವರ್ಡ್ಸ್. ಬೆಂಜಮಿನ್ ಜಾನ್ಸ್ ಇನ್ ಕಾನ್ಫಿಡೆಂಟ್ ಟೋನ್ಸ್. ಬೆಂಜಮಿನ್ ಜಾನ್ ಅತ್ಯಂತ ಆತ್ಮವಿಶ್ವಾಸದ ಧ್ವನಿಯಲ್ಲಿ, ಸ್ವರದಲ್ಲಿ ಹೇಳಿದ. ಟೋಲ್ಡ್ ಹಿಸ್ ವೈಫ್ ಆನ್ ದ 4th of July. ತನ್ನ ಹೆಂಡತಿಗೆ ಹೇಳಿದ, ಜುಲೈ 4ರಂದು, ಐ ಥಿಂಕ್ ಐ ಶಾಲ್ ಕಾಂಪೀಟ್ ಇನ್ ದ ಫ್ರೀ ಫಾರ್ ಆಲ್ ಮೀಟ್. ನಾನು ಸ್ಪರ್ಧೆ ಮಾಡ್ತಾ ಇದ್ದೀನಿ. ಎದರಲ್ಲಿ ಅಂತಂದರೆ ಫ್ರೀ ಫಾರ್ ಆಲ್ ಮೀಟ್. ಇಲ್ಲಿ ಹೆಸರೇ ಗೊತ್ತಾಗ್ತದೆ. ಫ್ರೀ ಫಾರ್ ಆಲ್, ಎಲ್ಲರಿಗೂ ಉಚಿತ, ಎಲ್ಲರೂ ಬರ್ಬೋದು ಅಂತ. ಫ್ರೀ ಫಾರ್ ಆಲ್ ಮೀಟ್. ಮೀಟ್ ಅಂದರೆ ಎಲ್ಲರೂ ಕೂಡುವುದು. ಫ್ರೀ ಫಾರ್ ಆಲ್ ಮೀಟ್ ಅಂದರೆ ಎನಿವನ್ ಕ್ಯಾನ್ ಪಾರ್ಟಿಸಿಪೇಟ್. ಯಾರು ಬೇಕಾದವರು ಭಾಗವಹಿಸ್ಬೋದು ಅಂಥ ಸ್ಪರ್ಧೆ ಇದು. ಇದಕ್ಕೇನು ಒಂದು ಅರ್ಹತೆ ಬೇಕಾಗಿಲ್ಲ. ನೀವು ಈ ಸ್ಪರ್ಧೆಯಲ್ಲಿ ಭಾಗವಹಿಸ್ಬೇಕಂದ್ರೆ ಹೀಗಿರಬೇಕು ಅಂತ ಯಾವುದೇ ಒಂದು ಅರ್ಹತೆ ಬೇಕಾಗಿಲ್ಲ. ಎಲಿಜಿಬಿಲಿಟಿ ಅನ್ನೋದಿಲ್ಲ. ಎವ್ರಿ ಒನ್ ಕ್ಯಾನ್ ಪಾರ್ಟಿಸಿಪೇಟ್ ಅಂಥ ಸ್ಪರ್ಧೆ ಇದು. ಐ ಬೆಟ್ ಐ ಕ್ಯಾನ್ ವಿನ್ ಇಫ್ ಐ ಟ್ರೈ. ಮತ್ತೆ ಹೆಂಡ್ತಿಗೆ ಹೇಳ್ತಾನೆ, ಐ ಬೆಟ್, ನಾನು ಬೇಕಾದ್ರೆ ಬಾಜಿ ಕಟ್ತೀನಿ, ಪಂದ್ಯ ಕಟ್ತೀನಿ. ಐ ಕ್ಯಾನ್ ವಿನ್, ನಾನು ಗೆಲ್ತೀನಿ. ಇಫ್ ಐ ಟ್ರೈ, ನಾನು ಪ್ರಯತ್ನ ಮಾಡಿದರೆ ನಾನು ಗೆಲ್ತೀನಿ. ಬೇಕಾದ್ರೆ ಬಾಜಿ ಕಟ್ತೀನಿ ನೋಡು, ನಾನು ಗೆಲ್ತೀನಿ ಅಂತ. ಬಟ್ ಹಿಸ್ ವೈಫ್ ಸೈಡ್, ಮೈ ವರ್ಡ್, ಹೌ ವೆರಿ ಅಬ್ಸರ್ಡ್. ಆದರೆ ಅವನ ಹೆಂಡತಿ ಅಂದ್ಲು, ಏನಿದು ನನ್ನ ಧ್ವನಿ, ಏನು ವಿಚಿತ್ರ ಮಾತಾಡ್ತಾ ಇದೆಯಾ. ಹೌ ಅಬ್ಸರ್ಡ್ ಅಂತಂದರೆ ಎಷ್ಟು ಫುಲಿಶ್ ಆಗಿ ಮಾತಾಡ್ತಾ ಇದೆಯಾ, ಮೂರ್ಖದ ಹಾಗೆ ಮಾತು ನಿಂದು ಅಂತ. ನಿನ್ನ ಮಾತು ಎಷ್ಟೊಂದು ಮೂರ್ಖತನದಿಂದ ಕೂಡಿದೆ ಅಂತ ಅವನ ಹೆಂಡತಿ ಅಂದ್ಲು, ಅವನ ಮಡದಿ ಅಂದ್ಲು. ಯು ಹ್ಯಾವ್ ನಾಟ್ ಗಾನ್ ಸ್ವಿಮ್ಮಿಂಗ್ ಫಾರ್ ಇಯರ್ಸ್. ನೀನು ಎಷ್ಟೋ ವರ್ಷಗಳಿಂದ ಸ್ವಿಮ್ಮಿಂಗ್ ಹೋಗಿಲ್ಲ, ಈಜಲು ಹೋಗಿಲ್ಲ. ಯು ಹ್ಯಾವ್ ನಾಟ್ ಗಾನ್ ಸ್ವಿಮ್ಮಿಂಗ್ ಫಾರ್ ಇಯರ್ಸ್. ವಿತ್ ಅದರ್ಸ್ ಸೋ ಫಾಸ್ಟ್ ಯು ಆರ್ ಶೂರ್ ಟು ಬಿ ಲಾಸ್ಟ್. ಅವಳು ಹೇಳ್ತಾಳೆ, ನೀನು ಎಷ್ಟೋ ದಿನದಿಂದ ಸ್ವಿಮ್ಮಿಂಗ್ ಹೋಗಿಲ್ಲ. ವಿತ್ ಅದರ್ಸ್ ಸೋ ಫಾಸ್ಟ್ ಯು ಆರ್ ಶೂರ್ ಟು ಬಿ ಲಾಸ್ಟ್. ಉಳಿದವರೆಲ್ಲ ಎಷ್ಟೊಂದು ವೇಗವಾಗಿದ್ದಾರೆ ಅಂದಮೇಲೆ ನೀನು
ಗ್ಯಾರಂಟಿ ನೀನು ಖಂಡಿತವಾಗಿ ಸೋಲ್ತೀಯ ಅಂತ. ಶೂರ್ ಅಂದರೆ ಖಂಡಿತವಾಗಿ, ಟು ಬಿ ದ ಲಾಸ್ಟ್, ನೀನೇ ಕೊನೆಯಲ್ಲಿರ್ತೀಯ ನೋಡು ಅಂತ. ಒಂದು ವೇಳೆ ನೀನು ಭಾಗವಹಿಸಿದರೆ ಈ ಈಜೋ ಸ್ಪರ್ಧೆಯಲ್ಲಿ ನೀನೇ ಲಾಸ್ಟ್ ಇರ್ತೀಯ, ನೀನೇ ಕೊನೆಗಿರ್ತೀಯ, ಯಾಕಂದರೆ ನೀನು ಏನು ಇದನ್ನು ಮಾಡಿಲ್ಲ, ಪ್ರಾಕ್ಟೀಸೇ ಮಾಡಿಲ್ಲ ಅಂತ ಅವನು ಹೆಂಡ್ತಿ ಹೇಳಿದ್ಲು. ಆ್ಯಂಡ್ ಐ ವಿಲ್ ಬ್ಲಶ್ ಟು ದ ಟಿಪ್ ಆಫ್ ಮೈ ಇಯರ್ಸ್, ಐ ವಿಲ್ ಬ್ಲಶ್ ಟು ದ ಟಿಪ್ ಆಫ್ ಮೈ ಇಯರ್ಸ್ ಅಂತಂದರೆ, ಬ್ಲಶ್ ಅಂದರೆ ನಾಚಿಕೆ ಆಗೋದು. ನಾನು ನಾಚಿಕೆಯಿಂದ ಕೆಂಪಾಗ್ತೀನಿ, ನನ್ನ ಕಿವಿಯ ತುದಿಯವರೆಗೆ ನಾನು ನಾಚಿಕೆಯಿಂದ ಕೆಂಪಾಗಬೇಕಾಗ್ತದೆ. ನೀ ಏನಾದರೂ ಒಂದು ವೇಳೆ ಭಾಗವಹಿಸಿದರೆ ನೀನು ಕೊನೆಯಲ್ಲಿ ಬಂದುಬಿಡ್ತೀಯ, ನನಗೆ ತುಂಬ ನಾಚಿಕೆ ಆಗ್ತದೆ ಅಂತ ಅವಳು ಹೇಳಿದಳು. ವೆಲ್, ದ ಫೋರ್ತ್ ಕ್ವಿಕ್ಲಿ ಕೇಮ್. ಆದರೆ ನೋಡಿ, ಆ 4ನೇ ತಾರೀಕು ಬಂದೇ ಬಿಡ್ತು ಅಂತ. ಆ್ಯಂಡ್ ವೇಟಿಂಗ್ ಅಕ್ಲೇಮ್ ಅಂತಂದರೆ ಪ್ರೇಸ್, ಹೊಗಳು, ಸ್ತುತಿಸು ಅಂತ. ಅಂದರೆ ಆ ಎಲ್ಲರ ಹೊಗಳಿಕೆಯನ್ನು, ಸ್ತುತಿಯನ್ನು ಎದುರು ನೋಡ್ತಿದ್ದಂಥ ಆ 4ನೇ ತಾರೀಕು ಬಂದೇ ಬಿಡ್ತು ಅಂತ. ಅಂದರೆ ಎಷ್ಟೋ ಒಳ್ಳೆಯ ಈಜುಗಾರರಿದ್ದರು, ಅವರೆಲ್ಲ ನಾವು ಈಜ್ತೀವಿ, ಭಾಗವಹಿಸ್ತೀವಿ, ನಮ್ಮ ಗೆಲ್ಲುವಿಕೆಯನ್ನು ನೋಡಿ ಜನ ಹೊಗಳ್ತಾರೆ, ಚಪ್ಪಾಳೆ ಹೊಡಿತಾರೆ ಅಂತ ಅವರು ಎದುರು ನೋಡ್ತಾ ಇದ್ರು. ಆ ದಿನ ಬಂದೇ ಬಿಡ್ತು ಅಂತ. ವೇರ್ ವಂಡರ್ಫುಲ್ ಸ್ವಿಮ್ಮರ್ಸ್ ಗ್ಯಾಲೋರ್, ಇಲ್ಲೇ ಕೊಟ್ಟಿದ್ದಾರೆ ನೋಡಿ. ವೆರ್ ವಂಡರ್ಫುಲ್, ಅಗದಿ ಉತ್ತಮವಾದಂಥ ಅತ್ಯಂತ ಒಳ್ಳೆಯ ಸ್ವಿಮ್ಮರ್ಸ್ ಗ್ಯಾಲೋರ್ ಅಂದರೆ ಒಂದು ಸಮೃದ್ಧವಾದ, ಒಂದು ವಿಪುಲವಾದ, ಗ್ಯಾಲೋರ್ ಅಂದರೆ ಸಮೃದ್ಧ, ವಿಪುಲವಾದ ಒಳ್ಳೆ ಈಜುಗಾರರ ಗುಂಪು ಅದು. ಗ್ಯಾಲೋರ್ ಅಂದರೆ ಒಂದು ಸಮೃದ್ಧವಾದ ಗುಂಪು ಈಜುಗಾರರ, ಅತ್ಯಂತ ವಂಡರ್ಫುಲ್ ಅಂದರೆ ಅಗದಿ ಒಳ್ಳೆ ಸ್ವಿಮ್ಮರ್ಸ್. ಅವರು ತುಂಬ ದಿನದಿಂದ ಪ್ರಾಕ್ಟೀಸ್ ಮಾಡಿದಂಥ ಅಗ್ದಿ ನುರಿತ ಈಜುಗಾರರು. ಈಚ್ ಪಾಯ್ಸ್ಡ್ ಇನ್ ಇಸ್ ಪ್ಲೇಸ್ ಫಾರ್ ದ ಸ್ಟಾರ್ಟ್ ಆಫ್ ದ ರೇಸ್. ಈಸ್ ಪಾಯ್ಸ್ಡ್ ಅಂದರೆ ತಮ್ಮ ಸ್ಥಾನದಲ್ಲಿ ನಿಂತರು, ರೆಡಿಯಾಗಿ ನಿಂತರು. ಸ್ಟುಡ್ ರೆಡಿ ಅಂತ. ಪಾಯ್ಸ್ಡ್ ಅಂತಂದರೆ ಸ್ಟುಡ್ ರೆಡಿ, ತಯಾರಾಗಿ ನಿಂತರು. ತಮ್ಮ ಸ್ಥಾನಗಳನ್ನು ಕೊಟ್ಟಿರ್ತಾರೆ. ಇವರು ಫಸ್ಟು, ಸೆಕೆಂಡು, ಥರ್ಡ್ ಅಂತ ನಂಬರ್ ಹಾಕಿರ್ತಾರೆ. ನೀವು ನೋಡಿರ್ಬೋದು, ಈಜಿನ ಸ್ಪರ್ಧೆಯಲ್ಲಿ ಒಂದೊಂದು ಲೈನ್ ಇರ್ತವೆ. ಆ ಲೈನ್ನಲ್ಲಿ ಅವರು ನಂಬರ್ ಹಾಕಿರ್ತಾರೆ, ಅವ್ರವ್ರ ಜಾಗ ಇರ್ತದೆ. ಅಲ್ಲಿ ಆ ಸ್ಥಾನದಲ್ಲಿ ಹೋಗಿ ಅವರು ರೇಸು, ಏನು ಸ್ಪರ್ಧೆ ಪ್ರಾರಂಭ ಆಗ್ತದೆ ಅಲ್ಲಿ ಹೋಗಿ ನಿಂತರು. ವೈಲ್ ಸ್ಪೆಕ್ಟೇಟರ್ಸ್ ಕ್ರೌಡೆಡ್ ದ ಶೋರ್. ಆ ದರ್ಶಕರು ಅವನ್ನೆಲ್ಲ ನೋಡಿ, ಅವ್ರಿಗೆ ಇದನ್ನು ಮಾಡುವಂಥ ದರ್ಶಕರು, ಮಾರ್ಕ್ಸ್ ಹಾಕುವಂಥವ್ರಾಯಿತು, ನೋಡುಗರಾಯಿತು, ಅವರೆಲ್ಲ ಕ್ರೌಡೆಡ್ ದ ಶೋರ್, ಆ ದಂಡೆ ಮೇಲೆಲ್ಲ, ಆ ಈಜುಕೊಳದ ದಂಡೆ ಮೇಲೆಲ್ಲರೂ ನಿಂತಿದ್ರು. ದ ಕಾಂಟೆಸ್ಟ್ ಬಿಗ್ಯಾನ್, ಕೊನೆಗೆ ಸ್ಪರ್ಧೆ ಪ್ರಾರಂಭವಾಗೇ ಬಿಡ್ತು. ಆ್ಯಂಡ್ ಬೆಂಜಿ, ಪುವರ್ ಮ್ಯಾನ್, ವಾಸ್ ಪಾಸ್ಡ್ ಆನ್ ದ ಲೆಫ್ಟ್ ಆ್ಯಂಡ್ ದ ರೈಟ್. ಕೊನೆಗೂ ಸ್ಪರ್ಧೆ ಪ್ರಾರಂಭವಾಗಿಬಿಡ್ತು. ದ ಕಾಂಟೆಸ್ಟ್ ಬಿಗ್ಯಾನ್ ಆ್ಯಂಡ್ ಬೆಂಜಿ, ಅದೇ ಬೆಂಜಮನ್ಗೆ ಬೆಂಜಿ ಅಂತ ಹೇಳಿದ್ದಾರೆ ಒಂದು ಪ್ರೀತಿಯಿಂದ. ಪುವರ್ ಮ್ಯಾನ್, ಆ ಬಡ ಮನುಷ್ಯ ಬೆಂಜಿ, ವಾಸ್ ಪಾಸ್ಡ್ ಆನ್ ದ ಲೆಫ್ಟ್ ಆ್ಯಂಡ್ ದ ರೈಟ್. ಅವನ ಎಡಕ್ಕೂ ಬಲಕ್ಕೂ ಹಾಗೆ ಅವರು ಫಾಸ್ಟಾಗಿ ಈಜ್ಕೊಂಡು ಹೋಗ್ತಾ ಇದ್ದಾರೆ. ಈ ಬೆಂಜಿ ಪಾಪ ಬಡ ಮನುಷ್ಯ, ಇವನಿಗೆ ಫಾಸ್ಟಾಗಿ ಈಜ್ಲಿಕ್ಕೆ ಆಗ್ತಾ ಇಲ್ಲ, ಯಾಕಂದರೆ ಇವನಿಗೆ ಏನೂ ರೂಢಿನೇ ಇಲ್ಲ. ಮುಂದೆ ಏನಾಯ್ತು ನೋಡಿ. ಹಿಸ್ ಪೇಸ್ ವಾಸ್ ಸೋ ಸ್ಲೋ ದ್ಯಾಟ್ ಎ ಕ್ರ್ಯಾಬ್ ಸಾ ಹಿಸ್ ಸ್ಟೋ. ಹಿಸ್ ಪೇಸ್, ಇವನ ಗತಿ ಅತ್ಯಂತ ಸ್ಲೋ ಆಗಿತ್ತು, ತುಂಬ ನಿಧಾನವಾಗಿ ಹೊರಟಿದ್ದಾಯ್ತ. ದಟ್ ಎ ಕ್ರ್ಯಾಬ್ ಸಾ ಹಿಸ್ ಸ್ಟೋ, ಒಂದು ಏಡಿ ಅವನ ಬೆರಳನ್ನು ನೋಡ್ತು, ಕಾಲು ಬೆರಳನ್ನು ನೋಡ್ತು ಏಡಿ. ಆ್ಯಂಡ್ ಥಾಟ್ ಇಟ್ ವುಡ್ ವೆಂಚರ್ ಎ ಬೈಟ್, ಆಮೇಲೆ ಇದು ಕಾಲನ್ನು ಕಚ್ಚಿಬಿಡ್ಬೋದು ಅಂತ, ಅವನ ಕಾಲಿನ ಬೆರಳನ್ನು ಕಚ್ಚಿಬಿಡ್ಬೋದು ಅಂತ. ವೆಂಚರ್ ಅಂದರೆ ಒಂದು ಸಾಹಸ, ಒಂದು ಈ ಕಚ್ಚುವ ಸಾಹಸವನ್ನು ಇದು ಮಾಡ್ಬೋದು ಅಂತ. ವೆಂಚರ್ ಎ ಬೈಟ್ ಅಂತಂದರೆ ಇವರೇನು ಕೊಟ್ಟಿದ್ದಾರೆ ಇಲ್ಲಿ, ಟು ಟ್ರೈ ಟು ಬೈಟ್ ಅಂತ. ಟು ಟ್ರೈ ಟು ಬೈಟ್, ಆ ಒಂದು ಕಚ್ಚುವ ಸಾಹಸವನ್ನು ಏಡಿ ಮಾಡ್ತದೆ ಅಂತ. ಬೆನ್ ನೋಟಿಸ್ ದ ಕ್ರ್ಯಾಬ್ ಆ್ಯಸ್ ಇಟ್ ಸ್ಟಾರ್ಟೆಡ್ ಟು ಗ್ರ್ಯಾಬ್. ಬೆನ್ ನೋಟಿಸ್ ಮಾಡಿದ, ಅವನು ನೋಡಿದ, ಇದು ಏಡಿ ಬಂದು ನನ್ನ ಕಾಲನ್ನು ಕಚ್ಚಿಬಿಡ್ತದೆ, ಹಿಡಿದು ಬಿಡ್ತದೆ ಗಟ್ಟಿಯಾಗಿ ಅಂತ. ಗ್ರ್ಯಾಬ್ ಅಂದರೆ ಕ್ಯಾಚ್ ಹೋಲ್ಡ್ ಆಫ್, ನನ್ನ ಕಾಲು ಬೆರಳನ್ನು ಇದು ಗಟ್ಟಿಯಾಗಿ ಹಿಡಿದು ಬಿಡ್ತದೆ ಇದು ಏಡಿ ಅಂತ ನೋಡ್ದ. ಆ್ಯಂಡ್ ಪರ್ಹ್ಯಾಪ್ಸ್ ದ ರಿಸಲ್ಟ್ ಕ್ಯಾನ್ ಬಿ ಗೆಸ್ಡ್, ಮುಂದೆ ಏನಾಗ್ಬೋದು ಇದು ಫಲಿತಾಂಶ ಅಂತ ಅವನು ಮೊದಲೇ ಊಹೆ ಮಾಡಿ ಅವನಿಗನ್ನಿಸ್ತು
ದ ಥಾಟ್ ಆಫ್ ಇಸ್ ಟೋ ಇನ್ ದ ಕ್ಲಾ ಆಫ್ ಇಸ್ ಫೋ. ಇಲ್ಲಿ ನೋಡಿ, ಟೋ ಮತ್ತು ಫೋ ರೈಮಿಂಗ್ ವರ್ಡ್ಸ್. ದ ಥಾಟ್ ಆಫ್ ಇಸ್ ಫೋ ಟೋ ಇನ್ ದ ಕ್ಲಾ ಆಫ್ ಇಸ್ ಫೋ. ಕ್ರ್ಯಾಬ್ ಗ್ರ್ಯಾಬ್ ಅವು ರೈಮಿಂಗ್ ವರ್ಡ್ಸ್. ದ ಥಾಟ್ ಆಫ್ ಇಸ್ ಟೋ ಇನ್ ದ ಕ್ಲಾ ಆಫ್ ಇಸ್ ಫೋ. ಅವನ ಕಾಲ್ಬೆರಳು ಆ ಏಡಿಯ ಒಂದು ಕ್ಲಾ. ಕ್ಲಾ ಅಂತಂದ್ರೆ ಏನಂತೀರಿ? ಪಂಜು. ಶಾರ್ಪ್ ನೇಲ್ ಆಫ್ ಎನ್ ಎನಿಮಲ್ ಆರ್ ಬರ್ಡ್. ಆ ಒಂದು ಹರಿತವಾದ ಉಗುರು, ಏನು ಪಂಜು ಅಂತೀವಿ ನಾವು ಕನ್ನಡದಲ್ಲಿ. ಆ ಹರಿತವಾದ ಉಗುರಿನಲ್ಲಿ ಅವನ ಆ ಕಾಲ್ಬೆರಳು ಸಿಕ್ಕ ಹಾಗೆ ಅವನಿಗೆ ವಿಚಾರವನ್ನು ಮಾಡಿದ, ಅವನು ಊಹೆ ಮಾಡಿದ. ಮೇಡ್ ಇನ್ ಸ್ವಿಮ್ ಲೈಕ್ ಎ ಸ್ವಿಮ್ಮರ್ ಪೊಸೆಸ್ಡ್. ಆ ಒಂದು ವಿಚಾರವೇ ಅವನನ್ನು ಜೋರಾಗಿ ಈಜುವಂತೆ ಮಾಡಿತು. ಸ್ವಿಮ್ಮರ್ ಪೊಸೆಸ್ಡ್ ಅಂದರೆ ಏನು, ಒಬ್ಬ ಒಳ್ಳೆಯ ಈಜುಗಾರ ಏನೆಲ್ಲ ಹೊಂದಿರ್ತಾನೆ, ಪೊಸೆಸ್ಡ್ ಅಂದರೆ ಏನೆಲ್ಲ ಹೊಂದಿರ್ತಾನೆ, ಆ ಸಾಮರ್ಥ್ಯ ಎಲ್ಲ ಅವನಿಗೆ ಬರುವ ಹಾಗೆ ಆ ವಿಚಾರ, ಒಂದು ಆ ಹೆದರಿಕೆ, ಆ ಏಡಿ ತನ್ನ ಕಾಲ್ಬೆರಳನ್ನು ಗಟ್ಟಿಯಾಗಿ ಹಿಡಿದು ಬಿಡ್ತದೆ ಅನ್ನುವ ಒಂದು ವಿಚಾರ ಅವನು ಜೋರಾಗಿ ಒಳ್ಳೆಯ ಈಜುಗಾರನಂತೆ ಈಜುವ ಹಾಗೆ ಮಾಡ್ತು. ಆ್ಯಂಡ್ ದ ಕ್ರೌಡ್ ಆನ್ ದ ಶೋರ್ ಸೆಂಟ್ ಅಪ್ ಎ ಗ್ರೇಟ್ ರೋರ್. ಆ ದಂಡೆಯಲ್ಲಿ ನಿಂತಿದ್ದಂಥ ಜನಸಮೂಹ ಒಂದು ಇದರಿಂದ ಕೂಗಾಡ್ತಾ ಇದ್ರು, ಎಲ್ಲ ಒಂದು ದೊಡ್ಡ ಒಂದು ಉದ್ಗಾರವನ್ನು ತೆಗಿತಾ ಇದ್ರು. ಆ್ಯಸ್ ಬೆನ್ ಟುಕ್ ದ ಲೀಡ್ ಇನ್ ದ ಡ್ಯಾಶ್. ನೋಡಿ, ಆ ಬೆನ್ ಕೊನೆಗೂ ಲೀಡ್ ಮಾಡ್ತಾ ನೋಡ್ರಿ, ಎಲ್ಲರಿಗಿಂತ ಮುಂದೆ ಹೋಗೋದು. ಆ ಡ್ಯಾಶ್ ಬೋರ್ಡ್ ಒಂದು ಅಂಕಪಟ್ಟಿಯನ್ನು ಹಾಕಿರ್ತಾರೆ, ಅದರಲ್ಲಿ ಆ ಡ್ಯಾಶ್ ಒಂದು ಇದರಲ್ಲಿ ಅವನು ಮುಂದೆ ಹೋಗೋದು ಕಾಣ್ತಾ ಇತ್ತು. ಇವನು ಮುಂದೆ ಹೋಗ್ತಾ ಇದ್ದಾನೆ ಈ ಬೆನ್ ಅನ್ನೋದನ್ನು ಗೊತ್ತಾಗ್ತಾ ಇತ್ತು. ಅದನ್ನು ನೋಡಿ, ವೈಲ್ ಇಸ್ ವೈಫ್ ಆನ್ ದ ಡಾಕ್ ರಿಸೀವ್ಡ್ ಸಚ್ ಎ ಶಾಕ್. ಡಾಕ್ ಅಂತ ಒಂದು ಇದನ್ನು ಮಾಡಿರ್ತಾರೆ, ಒಂದು ನಿಲ್ಲಲಿಕ್ಕೆ, ಒಂದು ಇದನ್ನು ಮಾಡಲಿಕ್ಕೆ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಮಾಡಿರ್ತಾರೆ. ಅಲ್ಲಿ ಅವಳು ನಿಂತಿದ್ಲು. ವೈಲ್ ಇಸ್ ವೈಫ್ ಆನ್ ದ ಡಾಕ್ ರಿಸೀವ್ಡ್ ಸಚ್ ಎ ಶಾಕ್. ಎಲ್ಲರೂ ಏನು ಬಂದು ನಿಲ್ಲುವ ಸ್ಥಳ ಅದು. ಎಲ್ಲರೂ ಈ ಈಜುಗಾರರು ಬಂದು ನಿಲ್ಲುವ ಸ್ಥಳದಲ್ಲಿ ಇವನು ಯಾವಾಗ ಬರಬೇಕು ಬಿಡು, ಇವನು ಕೊನೆಗೆ ಬರ್ತಾನೆ, ನನಗೆ ಅಸಹ್ಯ ಆಗ್ತದೆ ಅಂತ ನಾಚಿಕೆಯಿಂದ ನನ್ನ ಕಿವಿವರೆಗೂ ಕೆಂಪಾಗ್ತದೆ, ಅಷ್ಟು ನಾನು ನಾಚಿಕೆ ಪಡ್ಕೋಬೇಕಾಗ್ತದೆ ಅಂತೆಲ್ಲ ಅವಳು ವಿಚಾರ ಮಾಡಿಕೊಂಡು ಅವನು ಹೆಂಡ್ತಿ ಆ ನಿಲ್ಲುವ ಸ್ಥಳದಲ್ಲಿ ನಿಂತಿದ್ಲು, ಆ ಡಾಕ್ ಇದರಲ್ಲಿ. ವೈಲ್ ಇಸ್ ವೈಫ್ ಆನ್ ದ ಡಾಕ್ ರಿಸೀವ್ಡ್ ಸಚ್ ಎ ಶಾಕ್. ಅವಳಿಗೆ ಇಷ್ಟೊಂದು ಶಾಕ್ ಆಯಿತು. ಅವಳಿಗೆ ಇದ್ದಕ್ಕಿದ್ದಂತೆ ಇವನು ಲೀಡ್ನಲ್ಲಿ ಬರ್ತಾ ಇದ್ದಾನೆ ಅನ್ನೋದನ್ನು ನೋಡಿ ಅವಳಿಗೆ ತುಂಬ ಶಾಕ್ ಆಯಿತು. ಇದನ್ನು ಅವಳಿಗೆ ತಡ್ಕೊಳ್ಳಿಕ್ಕೆ ಆಗಲಿಲ್ಲ. ಶಿ ಫೆಲ್ ಇನ್ ದ ಲೇಕ್ ವಿತ್ ಎ ಸ್ಪ್ಲ್ಯಾಶ್. ಆ ಈಜು ಕೊಳದಲ್ಲಿ ಇವಳು ಆ ನೀರು ಚಿಮ್ಮುವ ಹಾಗೆ ಜೋರಾಗಿ ದಬ್ಬಂತ ಬಿದ್ದುಬಿಟ್ಲು. ಅಂದರೆ ಅವಳಿಗೆ ಅದು ತುಂಬ ಶಾಕ್ ಆಗ್ಬಿಡ್ತು, ಇವನು ಹೇಗೆ ಮುಂದೆ ಬಂದ್ಬಿಟ್ಟ ಅಂತ ಅವಳಿಗೆ ಊಹಿಸ್ಲಿಕ್ಕೂ ಆಗಲಿಲ್ಲ. ಆದ ಕಾರಣ ಅವಳು ಆ ಒಂದು ಇದರಲ್ಲಿ ಗಾಬರಿಯಲ್ಲಿ ಅವಳು ಈ ವಿಚಾರ ಮಾಡಿದ ಹಾಗೆ ಆಯ ತಪ್ಪಿ ಆ ಈಜು ಕೊಳದಲ್ಲಿ ಬಿದ್ದಲು. ನೀರು ಅಗದಿ ಜೋರಾಗಿ ಚಿಮ್ಮುವ ಹಾಗೆ ದಬ್ಬಂತ ಆ ನೀರಿನ ಈಜು ಕೊಳದಲ್ಲಿ ಅವಳು ಬಿದ್ದಲು. ಇಲ್ಲಿಗೆ ಈ ಪದ್ಯ ಮುಗಿಯಿತು. ಈಗ ಸಮ್ಮರಿಯನ್ನು ಹೇಗೆ ಬರೆಯಬೇಕೆನ್ನುವುದನ್ನು ನೋಡೋಣ. Summary of the poem Benjamin Jones Goes Swimming. In this poem, poet describes how Benjamin Jones won the swimming competition even though he was not a good swimmer. Benjamin Jones told his wife that he decided to compete in the free-for-all swimming competition on the 4th of July. He also told her that he will definitely win the competition if tried. But his wife know others are very good in swimming and they have regular practice. Benjamin not have practice of swimming since so many years. She thought his decision to participate in the competition is foolishness. If he participate, going to lose and will be the lost in the competition. We will see the next part now. On the day of competition, everyone stood in line and wanted to win the race. The contest began. Both sides, the left and right, all swimmers going fast
leaving behind the Benjamin. Benjamin swimming very slowly and saw a crab moving towards his toe to bite. Benjamin got frightened and started swimming in hurry with all his strength to escape from the crab. His swimming is so fast that all are left behind him. His wife surprised and hard to believe it. The shock of her husband winning the race was so high that she fell into the lake with a splash. This is the summary of the poem. Dear students, continue to watch our channel. ವಿದ್ಯಾರ್ಥಿಗಳೇ, ನಾವು ಮಾಡುವ ಕನ್ನಡ, ಹಿಂದಿ, ಇಂಗ್ಲಿಷ್ ಪಾಠಗಳನ್ನು ನಿಯಮಿತವಾಗಿ ನೋಡಿರಿ ಹಾಗೂ ಸಬ್ಸ್ಕ್ರೈಬ್ ಆಗಿರಿ. ನಿಮ್ಮ ಗೆಳೆಯರಿಗೂ ತಿಳಿಸಿರಿ. ಎಲ್ಲ ವಿದ್ಯಾರ್ಥಿಗಳಿಗೂ ನನ್ನ ವಂದನೆಗಳು.